ದೇಶಕ್ಕಾಗಿ ಜನಪರವಾದಂಥ ಒಂದು ಆಡಳಿತ ಬರಬೇಕು. ಸರ್ಕಾರದ ಖಜಾನೆ ಅದು ಜನರಿಗೆ ಅವರ ಸೇವೆಗೆ ಹೋಗುವಂಥ ದುಡ್ಡು ಆಗಬೇಕು. ಅದನ್ನು ಯಾರೋ ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆ ಕಳಿಸುವಂಥ ರಾಜನೀತಿ ಅದಕ್ಕೆ ಕೊನೆ ಹಾಕಬೇಕು. ನೀವು ನೋಡಿದಿರಿ ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಂಥ 2-3 ಚುನಾವಣೆ, ನಾನು ಅದನ್ನು ಮತ್ತೆ ಉಲ್ಲೇಖ ಮಾಡೋದಿಲ್ಲ. ದೇಶದ ಎಲ್ಲರೂ ಹೇಳ್ತಾರೆ ಕರ್ನಾಟಕ ಕಾಂಗ್ರೆಸ್ಸಿಗೆ ಇಡೀ ದೇಶಕ್ಕೆ ಅದೊಂದು ATM. ಇಲ್ಲಿಂದ ದುಡ್ಡು ತೆಗೆಯೋದು, ಮಧ್ಯಪ್ರದೇಶದ ಚುನಾವಣೆ ಇರ್ಬೋದು, ರಾಜಸ್ಥಾನದ ಚುನಾವಣೆ ಇರ್ಬೋದು, ಅಥವಾ ತೆಲಂಗಾಣದ ಚುನಾವಣೆ ಇರ್ಬೋದು, ಇಲ್ಲಿಂದ ದುಡ್ಡನ್ನು ಕಳಿಸುವಂಥದ್ದು. ನಮಗೆ ಬರೋಕ್ಕೆ ದುಡ್ಡಿಲ್ಲ, ಕುಡಿಲಿಕ್ಕೆ ನೀರು ದುಡ್ಡಿಲ್ಲ, ಯಾವುದನ್ನು ಮಾಡಲಿಕ್ಕೆ ದುಡ್ಡಿಲ್ಲ. ಇದಕ್ಕಾಗಿ ಯಾರು SC ST ಅವರ 11,000 ಕೋಟಿಗಳನ್ನು ಡೈವರ್ಟ್ ಮಾಡಿದ್ದನ್ನು ಕಂಡಿದ್ದೇವೆ. OBCದು ಸುಮಾರು 22,000 ಕೋಟಿಗಳನ್ನು ಡೈವರ್ಟ್ ಮಾಡಿದಂಥ ಈ ರೀತಿಯ ರಾಜಕಾರಣಕ್ಕೆ ಕರ್ನಾಟಕದಲ್ಲಿ ಕೊನೆ ಆಗಬೇಕು. ನಾನು ನಿಶ್ಚಯವಾಗಿ ಒಂದು ಮಾತನ್ನು ಹೇಳ್ತೇನೆ, ಭಾರಿ ಸಂಗತಿಗಳನ್ನು ಮಾತಾಡಲಿಕ್ಕೆ ಇಷ್ಟ. ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ನಮ್ಮ ಅಲಯನ್ಸ್ NDA ಭಾರಿ ದೊಡ್ಡ ಅಂತರದ ಗೆಲುವನ್ನು ನಾವು ಸಾಧಿಸಿದರೆ 100% ಕರ್ನಾಟಕದಲ್ಲಿ ಸಿದ್ದರಾಮಯ್ಯರೂ ಇಲ್ಲ, DKಶಿಯೂ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಸ್ವಯಂ ನಿರ್ಮಾಣ ಆಗುತ್ತೆ. ನಾವು ಅದಕ್ಕೆ ಯಾರೂ ರಾಜಕಾರಣದ ಪ್ರವೇಶನೇ ಮಾಡಬೇಕಿಲ್ಲ, ಅವರೇ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದ ಕಾರಣ ಕರ್ನಾಟಕದ ಈ ಚುನಾವಣೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿಯಾಗಿ ಮಾಡುವಂಥದ್ದು ಒಂದು ಕಡೆ ಇದ್ದರೆ, ಕರ್ನಾಟಕದ ರಾಜಕೀಯ ವ್ಯವಸ್ಥೆಯನ್ನೇ ಬದಲಿಸುವ ಒಂದು ಚುನಾವಣೆ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ. ನಾನು ಇವತ್ತು ನೋಡಿದೆ ಶಿಡ್ಲಘಟ್ಟದಲ್ಲಿ, ನನಗೆ ತುಂಬ ಖುಷಿಯಾಯಿತು. ಶಾಸಕರಿಗೆ ಮಿಲ್ಕ್ ಆ್ಯಂಡ್ ಸಿಲ್ಕ್ ಅದರ ಒಂದು ಕಾರ್ಯಕ್ಷೇತ್ರವಾದಂಥ ಶಿಡ್ಲಘಟ್ಟ, ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಈಗಾಗಲೇ ನಮ್ಮ ಮಾಧ್ಯಮದ ಮಿತ್ರರ ಮನಸ್ಸಿನಲ್ಲಿರುವ ರೀತಿಯಲ್ಲಿ ಎಲ್ಲ ಕಡೆ ನಿಮ್ಮದು ಒಳ್ಳೆ ಬೆಳೀತದೆ, ಇಲ್ಲಿ ಯಾಕೆ ಸ್ವಲ್ಪ ಬೆಳೆ ಹಿನ್ನಡೆ ಇದೆ ಅಂತ ಹೇಳುವಂಥದ್ದನ್ನು ಇನ್ನು ಜಂಟಿಯಾಗಿ ಸೇರಿಕೊಂಡು ಅದನ್ನು ಮುಂದೆ JDSನವರು ಆಲ್ರೆಡಿ ಬೆಳೆಸಿದ್ದಾರೆ, ಅವ್ರ ಜೊತೆ ಸೇರಿಕೊಂಡು ನಾವು ಕೂಡ ಬೆಳೆಸುವಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಮತ್ತು ಈ NDA ನಮ್ಮ ಹಿರಿಯರು ಹೇಳಿದ ದಾಟಿಯಲ್ಲಿ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಶಾಶ್ವತವಾದಂಥ ಒಂದು ಜೊತೆಗಾರಿಕೆ ಪಾಲುದಾರಿಕೆ ಆಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಈ ಚುನಾವಣೆ ಇದೊಂದು ಕರ್ನಾಟಕಕ್ಕೆ ಮಹತ್ವದ ಚುನಾವಣೆ. ದೇಶದಲ್ಲಿ 400 ಸೀಟ್ ಬರ್ತದೆ ಅಂತ ಹೇಳುವಂಥದ್ದು ಒಂದು ಭಾವನೆ ಇದೆ. ಕರ್ನಾಟಕದಲ್ಲಿ ಕೂಡ 28 ಸೀಟು ಬರಬೇಕು. ದೇವೇಗೌಡರು 24ರಿಂದ ಮೇಲೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ, ಯಡಿಯೂರಪ್ಪರು 28 ಅಂತ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ಮಾಡಿದ್ದೇವೆ. ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಎಲ್ಲ ಮನೆ ಮನೆಗೆ ಜಂಟಿಯಾಗಿ BJP ಮತ್ತು JDSನ 2 ತಂಡಗಳು ಕೂಡ, ನಮ್ಮ ಮುನುಸ್ವಾಮಿಯವರು, ರಾಮಚಂದ್ರೇಗೌಡರು ಮತ್ತು ರಾಜಣ್ಣ ಅವರು, ಆನಂದರು, ಇವರು ಒಂದು ಕಡೆಯಿಂದ ಇರ್ತಾರೆ. ಇನ್ನೊಂದು ಕಡೆಯಿಂದ ನಮ್ಮ MLA ಅವರು, ಅವರ ಕ್ಷೇತ್ರದ ಅಧ್ಯಕ್ಷರು, MLC ಅವರು, ಇವರೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಯ ಪರವಾಗಿ ಜಂಟಿ ಕಾರ್ಯಾಚರಣೆ ಮಾಡಿ ನಮ್ಮ ನಿಶ್ಚಯ ಮಾಡಿದ್ವಿ. ನಮ್ಮ ಈ ಬಾರಿಯ ಮಾರ್ಜಿನ್ ಕೋಲಾರದಲ್ಲಿ ಅದು 4 ಲಕ್ಷಕ್ಕಿಂತ ಹೆಚ್ಚಾಗಬೇಕು ಅಂತ ನಮ್ಮ ಗೋವಿಂದರಾಜರವರು ಈಗಾಗಲೇ ಹೇಳಿದ್ದಾರೆ. 4 ಲಕ್ಷಕ್ಕಿಂತ ಅವರು ಉಸ್ತುವಾರಿ ವಹಿಸಿಕೊಂಡು ಓಡಾಟ ಮಾಡ್ತಾ ಇರ್ತಾರೆ. 4 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಇದನ್ನು ಗೆಲ್ಲಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಈ ಜಂಟಿ ಕಾರ್ಯಾಚರಣೆ ಯಶಸ್ವಿಯಾಗ್ತದೆ ಅಂತ ನಾನು